ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 55ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ದೀಕ್ಷಿತ್ ಫ್ಯಾಮಿಲಿ ಫುಲ್ಲು ಎದ್ರುಕೊಂಡಿರುತ್ತೆ. ಯಾಕೆಂದ್ರೆ ಯಾರೋ ಬಂದು ಬಾಗ್ಲನ್ನ ಜೋರಾಗಿ ಬಡಿತಿರ್ತಾರೆ. ಇಲ್ಲಿ ಅವ್ರ ತಾಯಿ ಹೇಳ್ತಿರ್ತಾರೆ, ಹನಿ ಅವರು ಒಳಗಡೆನೆ ಬರಲ್ಲ ಅಲ್ವಾ, ಬಾಗ್ಲು ಮುರಿದಾಕ್ಬಿಟ್ಟು ಒಳಗಡೆ ಬಂದ್ರೆ ಏನ್ ಮಾಡೋದು ಅಂತ ಕೇಳ್ತಿರ್ತಾರೆ. ಅವ್ರ ತಂದೆ ಹೇಳ್ತಿರ್ತಾರೆ, ಇಂಪಾಸಿಬಲ್, ಆ ತರ ಎಲ್ಲ ಏನೂ ಆಗೋದಿಲ್ಲ, ಸುಮ್ನಿರು. ರಾಜೀವ್ ನೀನ್ ಹೋಗಿ ನೋಡು ಯಾರು ಅದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಫಸ್ಟ್ನೇ ಬ್ರದರು ಹೋಗಿ ನೋಡ್ತಿರ್ತಾರೆ. ಫಸ್ಟ್ ಬ್ರದರ್ ಸ್ವಲ್ಪ ಬಾಗ್ಲು ತೆಗೆದು ನೋಡ್ಬಿಟ್ಟು ಅವರು ಫುಲ್ ಖುಷಿ ಪಡ್ತಾರೆ. ಅರೆ ವಾವ್, ಡ್ಯಾಡಿ ದೀಕ್ಷಿತ್ ಗ್ರೂಪ್ ನ ಮೆಂಬರ್ಸ್ ಗಳು ಬಂದಿದ್ದಾರೆ ನಿಮ್ಮನ್ನ ಕೇಳಿ ಅವ್ರ ತಂದೆ ಫುಲ್ ಖುಷಿ ಪಡ್ತಿರ್ತಾರೆ. ನಿಜವಾಗ್ಲೂನಾ? ಹಾಗಾದ್ರೆ ಅವರು ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿರೋದು. ಇಲ್ಲಿ ಫಸ್ಟ್ ಬ್ರದರ್ ಬಾಗ್ಲುನ ಫುಲ್ ತೆಗಿತಾರೆ. ಆಗ ದೀಕ್ಷಿತ್ ಗ್ರೂಪ್ ಇಂದ ಬಂದಿರೋ ಮೆಂಬರ್ಸ್ ಗಳೆಲ್ಲ ಒಳಗಡೆ ಬರ್ತಿರ್ತಾರೆ. ಇಲ್ಲಿ ಅವ್ರ ತಂದೆ ಪಟ್ಟ ಅಂತ ಹೊಡೋಗಿ ಫೈಲಲ್ಲಿ, ಅಣ್ಣಂದಿರ ನೀವೆಲ್ಲ ಬಂದ್ರಲ್ಲ, ಈಗ ಎಲ್ಲ ಪ್ರಾಬ್ಲಮ್ ಗಳು ಸಾಲ್ವ್ ಆಗ್ಬಿಡುತ್ತೆ ನೋಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಏನ್ ಹೇಳ್ತೀರಾ ನಾವೆಲ್ಲರೂ ಅದಕ್ಕೆ ಕೋಆಪರೇಟ್ ಮಾಡ್ತೀವಿ. ಅವ್ರ ತಂದೆ ಒಬ್ರು ವ್ಯಕ್ತಿದು ಕೈ ಹಿಡ್ಕೊಂಡಿರ್ತಾರೆ. ಅವರು ಇಲ್ಲಿ ಪಟ್ ಅಂತ ಕೈ ಬಿಡಿಸ್ಕೊತಿರ್ತಾರೆ, ಕೋಆಪರೇಟ್ ಮಾಡೋ ಹೋಗು, ಈಗ ಕಂಪ್ನಿದು ಅಫಿಷಿಯಲ್ ಸೀಲ್ ನ ತಗೊಂಬಾ, ಅದ್ರ ಜೊತೆಗೆ ಇಕ್ವಿಟಿ ಪೇಪರ್ಸ್, ಹೆಡ್ ಕ್ವಾರ್ಟರ್ಸ್ ಇಂದ ಏನೇನ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಕ್ಕಿತ್ತಲ್ಲ ಅದೆಲ್ಲಾನು ಈಗ್ಲೇ ತಗೋಬಾ ಬೇಗ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವ್ರ ತಂದೆ ಅಂತೂ ಫುಲ್ ಶಾಕ್ ಆಗಿ, ಇನ್ನು ಅವ್ರ ತಾಯಿ ಕ್ವಶನ್ ಮಾಡ್ತಾ ಕೇಳ್ತಿರ್ತಾರೆ, ಅದೆಲ್ಲ ನಿಮ್ಗೆ ಯಾಕೆ ಬೇಕೀಗ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ನೋಡಿ ಜಾಸ್ತಿ ಕ್ವಶನ್ ಎಲ್ಲ ಮಾಡ್ಬೇಡಿ, ನಿಮ್ ಕೈಲಿ ತರಕಾಗ್ಲಿಲ್ಲ ಅಂದ್ರೆ ಹೇಳಿ, ನನ್ ಜೊತೆ ಬಂದಿರೋ ವ್ಯಕ್ತಿಗಳು ಅದನ್ನ ಹುಡುಕಿ ತಗೋಬರ್ತಾರೆ. ಅವ್ರ ತಂದೆ ಸನ್ನೆಯಲ್ಲಿ ಅವ್ರ ತಾಯಿಗೆ ಹೇಳ್ತಿರ್ತಾರೆ, ಹೋಗಿ ತಗೊಂಡ್ ಬಾ ಅಂತ. ಅದಕ್ಕೆ ಅವ್ರ ತಾಯಿ ಹಾರ್ದಿಕ್ ಮತ್ತೆ ಫಸ್ಟ್ ಬ್ರದರ್ 3 ಜನನು ಆ ಪೇಪರ್ಸ್ ಗಳನ್ನೆಲ್ಲ ತಗೋಬರೋದಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ಜಿಯಾ ಮಾತ್ರ ನಿಂತ್ಕೊಂಡಿರ್ತಾಳೆ. ಆಗ ಆ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಓ ನೀನೇನಾ ಜಿಯಾ ಅಂದ್ರೆ ಅಂತ. ಅದಕ್ಕೆ ಅವಳು ಹೂ ಅಂತ ತಲೆಲ್ಲಾಡ್ಸ್ತಾಳೆ. ಇಲ್ಲಿ ಆ ವ್ಯಕ್ತಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಕೋಪದಲ್ಲಿ ಹೇಳ್ತಿರ್ತಾನೆ, ನಿನ್ ಈ ಚೀಪ್ ಟ್ರಿಕ್ಸ್ ಗಳು, ಈ ಡ್ರಾಮಾಗಳಿಂದಾನೇ ಕಂಪ್ನಿ ರೆಪ್ಯುಟೇಷನ್ ಎಲ್ಲ ಹಾಳಾಗಿದ್ದು, ನಮ್ ಹೆಸರನ್ನೆಲ್ಲ ನೀನು ಮಣ್ಣು ಮಾಡ್ಬಿಟ್ಟೆ. ನೀಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿರೋದು, ನಿಮ್ ಫ್ಯಾಮಿಲಿಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿರೋದಕ್ಕೆ ಕಾರಣನೇ ನೀನು. ದೀಕ್ಷಿತ್ ಫ್ಯಾಮಿಲಿ ಡಿಸೈಡ್ ಮಾಡ್ಕೊಂಡಿದ್ದೆ ಫ್ಯಾಮಿಲಿಯಿಂದ ನಿನ್ನ ಹೊರಗೆ ಹಾಕ್ಬೇಕು ಅಂತ. ತಗೋ ಲೀಗಲ್ ಡಾಕ್ಯುಮೆಂಟ್ಸ್. ಜಿಯಾಗಂತೂ ನೆಲನೆ ಕುಸ್ತೋದಂಗ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಪೇಪರ್ನ ಇಸ್ಕೊಂಡು ತೆಗೆದು ಓಪನ್ ಮಾಡಿ ನೋಡಿದಾಗ ಅವಳ ಡ್ಯಾಡ್ ನ ಕೇಳ್ತಿರ್ತಾಳೆ, ಡ್ಯಾಡ್ ನಿಜವಾಗ್ಲೂ ನನ್ನ ಫ್ಯಾಮಿಲಿಯಿಂದ ತೆಗ್ದಾಕ್ಬಿಟ್ರಾ? ಇಲ್ಲಿ ಅವಳು ಕುಸ್ತು ಬೀಳ್ತಿರ್ತಾಳೆ. ಆಗ ಅವ್ರ ತಂದೆ ಬಂದು ಅವಳನ್ನ ಹಿಡ್ಕೋತಾರೆ. ಅದೇ ಟೈಮಿಗೆ ಅವ್ರ ತಾಯಿ ಮತ್ತೆ ಅವ್ರ ಬ್ರದರ್ಸ್ ಎಲ್ಲರೂ ಬರ್ತಾರೆ. ಇಲ್ಲಿ ದೊಡ್ಡಣ್ಣ ಹೇಳ್ತಿರ್ತಾರೆ, ನೀವ್ ಈ ತರ ಎಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ? ಹಾರ್ದಿಕ್ ಕೂಡ ಹೇಳ್ತಿರ್ತಾನೆ, ಜಿಯಾ ನನ್ ತಂಗಿ, ನೀವ್ ಈ ತರ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಆ ವ್ಯಕ್ತಿ ಮುಂದೆ ಹೋಗಿ ಆ ತಂದಿರೋ ಡಾಕ್ಯುಮೆಂಟ್ಸ್ ನೆಲ್ಲ ಕಿತ್ಕೋತಾನೆ. ಆಮೇಲೆ ಅವನು ದೊಡ್ಡ ಬ್ರದರ್ ಮತ್ತೆ ಸೆಕೆಂಡ್ ಬ್ರದರ್ ಅಂದ್ರೆ ಹಾರ್ದಿಕ್ಗೆ ಹೇಳ್ತಿರ್ತಾರೆ, ನಿಮ್ಮನ್ನು ಕೂಡ ಮ್ಯಾನೇಜ್ಮೆಂಟ್ ಇಂದ ಫುಲ್ ಡೌನ್ ಲೆವೆಲ್ಗೆ ತಂದಿದೆ, ಈಗ ಎಂಟ್ರಿ ಲೆವೆಲ್ ಇಂದ ನೀವಿಬ್ರು ಮತ್ತೆ ಸ್ಟಾರ್ಟ್ ಮಾಡಿ, ಮತ್ತೆ ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ಫ್ಯಾಮಿಲಿಯಿಂದಾನೇ ನಿಮ್ನೆಲ್ಲರನ್ನು ತೆಗ್ದಾಕ್ಬೇಕಾಗುತ್ತೆ. ಇಲ್ಲಿ ಅವ್ರ ತಂದೆ ಹೇಳ್ತಿರ್ತಾರೆ, ಅವ್ರಂತೂ ಫುಲ್ಲು ಶೋಕಲ್ಲಿ ಇರ್ತಾರೆ. ಕಂಪನಿ ನಮ್ಮನ್ನು ಬಿಟ್ಬಿಡ್ತು, ಕಂಪ್ನಿಯಿಂದನೂ ನಮ್ಮನ್ನ ದೂರ ಮಾಡ್ಬಿಡ್ತು, ಎಲ್ಲ ಮುಗ್ದೋಯ್ತು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಅವ್ರಿಗೆ ಹಾರ್ಟ್ ಅಲ್ಲಿ ಪೇನ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅವರು ಹಾಗೆ ಕುಸ್ತು ಕೆಳಗೆ ಬಿದ್ದೋಗ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನಾಯ್ತು ಅಂತ ಫುಲ್ಲು ಟೆನ್ಷನಲ್ಲಿ ಅವ್ರನ್ನ ಎಬ್ರಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.